ಇವ್ರಿಗೆ ಇಂಜೆಕ್ಷನ್ ಮತ್ತೆ ಡ್ರಿಪ್ಸ್ ಕೊಡಿ. ಹಾಂ ಮೇಡಮ್, ಅವ್ರು ಈಗ ತಾನೇ ಬಂದರು, ಅಡ್ಮಿಟ್ ಮಾಡ್ಕೊಂಡಿದ್ದೀವಿ. ಸರಿ, ಅವಳ ಬಾಡಿಯಲ್ಲಿ ಆಕ್ಸಿಜನ್ ಕಡಿಮೆ ಆದರೂ ಪರವಾಗಿಲ್ಲ, ಬ್ಲಡ್ ಲಾಸ್ ಆದರೂ ಪರವಾಗಿಲ್ಲ. ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಅವಳು ಕೋಮಾಗೆ ಹೋಗ್ಬೇಕು ಅಷ್ಟೇ. ಓಕೆ ಮೇಡಮ್. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರೋಳು ಮನೆಗೆ ವಾಪಸ್ ಬರಬಾರ್ದು. ಹಾಸ್ಪಿಟ್ಲೇ ಅವಳಿಗೆ ಮನೆ ಆಗಬೇಕು. ಹಾಗೆ ಮಾಡಬೇಕು. ಅರ್ಥ ಆಯ್ತಾ? ಹಾಂ ಮೇಡಮ್. ಮೇಡಮ್, ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಇದೆ. ಪೇಷಂಟ್ ಜೊತೆ ಬಂದಿರೋರ್ಗೆ ಯಾರಿಗಾದ್ರೂ ಡೌಟ್ ಬಂದರೆ, ಅವ್ರೇನಾದರೂ ಕ್ವಶನ್ ಕೇಳಿದ್ರೆ ಕಷ್ಟ ಆಗುತ್ತೆ. ಹಾಗೇನು ಮಾಡೋದು? ಹೊಟ್ಟೆ ನೋವಿತ್ತಲ್ಲ, ಅದನ್ನೇ ಇಟ್ಕೊಂಡು ಏನಾದರೂ ಒಂದು ಕತೆ ಕಟ್ಟಿ, ಮತ್ತು ನಿಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಅವ್ರಿಗೆ ಅರ್ಥ ಆಗದೆ ಇರೋ ಥರ ಏನಾದರೂ ಒಂದು ಹೇಳಿ ಸುಮ್ಮನೆ ಆಗ್ತಾರೆ. ನೀವು ಅವ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಾನು ಹೇಳಿದಷ್ಟು ಮಾಡಿ ಸಾಕು. ನಿಮಗೆ ತಲುಪಬೇಕಾಗಿರೋ ಅಮೌಂಟು ನಿಮ್ಮ ಅಕೌಂಟಿಗೆ ಬರುತ್ತೆ. ಓಕೆ ಮೇಡಮ್. ಟ್ರಾನ್ಸ್ಫರ್ ಆಯ್ತು ನೋಡು, ಟ್ರಾನ್ಸ್ಫರ್ ಆಗಿದೆ. ಈಗಲಾದರೂ ಭೂಮಿಕವ್ರನ್ನ ಬಿಟ್ಟು ಕಳಿಸು. ದಣಿ, ನೀವು ಹಾಕಿದ್ದ ಅಮೌಂಟು ಬಂದಿದೆ ದಣಿ. ಸರಿ, ಭೂಮಿಕವ್ರನ್ನ ಬಿಟ್ಟು ಕಳಿಸು. ದಣಿಯವರ ದುಡ್ಡೇನೋ ಹಾಕಿದ್ರಿ, ನಾನು ಬಿಟ್ಬಿಡ್ಬೋದಾಗಿತ್ತು. ಈಗ ಹಸ್ದವನಿಗೆ ಅನ್ನ ಹಾಕಿದ್ರೆ ಅವನಿಗೆ ಹಸು ಜಾಸ್ತಿ ಅಂತೆ. ಹಂಗೆ ನೀವು ನನಗೆ ದುಡ್ಡನ್ನು ರುಚಿ ತೋರಿಸಿದ್ರಿ, ನನಗೆ ಇನ್ನೂ ದುಡ್ಡು ವಸಿ ಬೇಕು ಅನ್ನಿಸ್ತಾ ಇದೆ. ಈಗ ಹಾಕಿರೋ ದುಡ್ಡು ಜೊತೆಗೆ ಇನ್ನೂ ಸೇರ್ಸಿ ಹಾಕ್ಬಿಟ್ಟಿದ್ದೇನೆ, ಆಮೇಲೆ ಕಳಿಸ್ಕೊಡ್ತೀನಿ. ಏಯ್, ನಾಟಕ ಆಡ್ತಾ ಇದೆಯಾ? ಭೂಮಿಕಾ ಅವ್ರಿಗೆ ಏನಾದ್ರು ಅಂದ್ರೆ ನಾನು ಮಾತ್ರ ನೀನು ಜೀವ ಸಹಿತ ಉಳಿಸಲ್ಲ. ಸಾಹೇಬ್ರೆ, ಯಾಕೆ ಸುಮ್ಮನೆ ಕೂಗಾಡಿ ಕಿರ್ಚಾಡಿ BP ರೈಸ್ ಮಾಡ್ಕತ್ತೀರಿ? ನಾನೇನು ಕೇಳಬಾರ್ದು ಕೇಳಿದೆ. ಸಮುದ್ರದ ನೀರಲ್ಲಿ ಒಂದು ಲೋಟ ಮಗದ್ ಕೊಡಿ ಅಂತ ಕೇಳಿದೆ. ಒಂದು ಲೋಟ ಮಗದ್ಕೊಂಡ್ರೆ ಸಮುದ್ರಕ್ಕೆ ನೀರು ಕಡಿಮೆ ಆಯ್ತದ? ಅಲ್ಲದೇನೆ ನಿಮ್ ಹೆಂಡ್ರು ಜೀವಕ್ಕಿಂತ ನಾನು ಕೇಳ್ತಾ ಇರೋದು ಹೆಚ್ಚಾದೋಣಿ. ಇದೇನು ಸಿಸ್ಟೆ ಬ್ಲಾಕ್ ಬ್ಲಾಸ್ಟರ್ ಆಗುತ್ತೆ ಅಂದರೆ ನಿನ್ನ ಪ್ಲಾನ್ ಈ ಲೆವೆಲ್ಗೆ ತೋಪಾಗೋಯ್ತಲ್ಲ. ಅವಳ ಕತೆ ಮುಗೀತು ಅಂತ ತಿಳ್ಕೊಂಡ್ರೆ ಏನೂ ಆಗಲೇ ಇಲ್ಲ. ಅವಳಲ್ಲಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಬ್ರೆಡ್ ಬಂದೆಲ್ಲ ತಿಂದ್ಕೊಂಡು ಹಾಯಾಗಿದ್ದಾಳೆ. ಈಗೇನು ಮಾಡ್ತೀಯ ಸಿಸ್ಟರ್? ಅವಳ ಕತೆನ ಹಾಸ್ಪಿಟ್ಲಲ್ಲೇ ಮುಗಿಸ್ತೀವಿ. ಹಾಸ್ಪಿಟ್ಲಲ್ಲ? ಅದೇಗೆ? ಎಸ್, ನಾನು ಅವಳನ್ನ ಕೋಮಕ್ಕೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಅವಳ ಹಣೆಯಲ್ಲಿ ಸಾವು ಬರೆದಿದ್ರೆ ನಾನೇನು ಮಾಡೋಕ್ಕಾಗತ್ತೆ? ಯುದ್ಧಕ್ಕೆ ನಿಂತ ಮೇಲೆ ಸರಿ ತಪ್ಪು ಅನ್ನೋ ಲೆಕ್ಕ ಹಾಕಬಾರ್ದು. ಪಾಪ ಪುಣ್ಯ ನೋಡಬಾರ್ದು. ಗೆಲ್ಲಕ್ಕೇನು ಬೇಕೋ ಅದು ಮಾತ್ರ ಮಾಡಬೇಕು. ಮಲ್ಲಿ ಅಮಾಯಕಳಾಗಿರ್ಬೋದು, ಪಾಪದವಳಾಗಿರ್ಬೋದು, ಆದರೆ ನಮ್ಮ ದಾರಿಗೆ ಅವಳು ಮುಳ್ಳಾಗಿದ್ದಾಳೆ ಅಂದಮೇಲೆ ಆ ಮುಳ್ಳು ತೆಗಿಲೇಬೇಕಲ್ವಾ? ಆ ಕೆಲಸನ ಇವತ್ತೇ ಮಾಡಿ ಮುಗಿಸ್ತೀನಿ. ಇಷ್ಟೊತ್ತಿಗಾಗಲೇ ನಮ್ಮ ಹುಡುಗರು ಹಾಸ್ಪಿಟಲ್ ರೀಚ್ ಆಗಿರ್ತಾರೆ. ಮಲ್ಲಿ ಅಂತ್ಯಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಎನಿ ಮಿನಿಟ್ ನನಗೆ ಕಾಲ್ ಬರುತ್ತೆ, ಮಲ್ಲಿಗೇನು ಆಗೋಯ್ತು ಬೇಗ ಬಾ ಅಂತ. ಆ ಗುಡ್ ನ್ಯೂಸ್ಗೋಸ್ಕರನೇ ನಾನು ಕಾಯ್ತಾ ಇರೋದು. ಕಾಲ್ ಬರ್ತಿದ್ದಾಗೆ ಅಯ್ಯೋ ಅಂತ ಅಲ್ಲಿಗೆ ಹುಡೋಗ್ತೀನಿ. 4 ಹನಿ ಕಣ್ಣೀರು ಹಾಕಿ ಕೈ ತೊಳ್ಕೊತೀನಿ. ಸಾರಿ ಮಲ್ಲಿ, ನನಗೆ ನಿನ್ನ ಮೇಲೆ ಯಾವ ದ್ವೇಷನೂ ಇಲ್ಲ. ಆದರೆ ನೀನಿದ್ರೆ ನನ್ನ ಸ್ಟೇಟಸ್ಗೆ ತಕ್ಕಾಗಿ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಿನ್ನ ಸಾಕು ನಿಲ್ಲಿಸು. ಕೆಟ್ಟದ್ದನ್ನು ಆಡಬಾರ್ದು. ಆದರೆ ಕದ್ದು ಮುಚ್ಚಿ ಯಾರಿಗೂ ಗೊತ್ತಿಲ್ದಂಗೆ ಮಾಡ್ಬೋದು. ಏನೇ ಹೇಳು ಸಿಸ್ಟೇ, ಈ ಮನೆ ಹಾಲು ಕೆಲಸಗಳಿಗೆಲ್ಲ ನೀನೊಂಥರ ಮೆನು ಕಾರ್ಡ್ ಇದ್ದಂಗೆ. ಕ್ರಿಮಿನಲ್ಸ್ಗೆ ಏನು ಬೇಕಾದ್ರೂ ಸಿಗುತ್ತೆ, A to Z. ಕ್ರಿಮಿನಲ್ಸ್ಗೆ ಅಂತ ಒಂದು ಕಾಲೇಜ್ ಓಪನ್ ಮಾಡಿದ್ರೆ ನೀನೇ ಅಲ್ಲಿ ಹೆಚ್ಚು ಹುಡುಕಿ